ಎಲ್ಲರಿಗೂ ನಮಸ್ಕಾರ. ಒಂದು 2 ವೀಕ್ಸ್ಲಿಂದ ಕ್ಲಾಸ್ ಮಾಡಿಲ್ಲ ಬಿಕಾಸ್ ಆಫ್ ಈ ಒಂದು ಮೈಕ್ನ ಸ್ವಲ್ಪ ಆರ್ಡರ್ ಮಾಡಿದ್ವಿ, ಅದ್ರಗೋಸ್ಕರ ಸ್ವಲ್ಪ ಲೇಟ್ ಆಯಿತು. ಇನ್ನು ಮುಂದೆ ಎಜುಕನ್ನಡ 24 ಈ ಒಂದು ಆ್ಯಪ್ನಲ್ಲಿ ನಿಮಗೆ ಕಂಪ್ಯೂಟರ್ ಕ್ಲಾಸ್ ಕಂಟಿನ್ಯೂಸ್ ಆಗಿ ನೀಡ್ತಾ ಇರ್ತೀನಿ. ಇದರಲ್ಲಿ ಫುಲ್ ಡೆಪ್ತ್ ಆಗಿ ಮತ್ತು ಎಕ್ಸಾಮ್ ರೀತಿಯಲ್ಲಿ ಏನೆಲ್ಲ ಓದಬೇಕು, ಏನೆಲ್ಲ ವಿಷಯಗಳನ್ನು ಕೇಳಿದನ ಎಂಬ ವಿಷಯವನ್ನು ಆಳವಾಗಿ ಈ ಒಂದು ಕಾನ್ಸೆಪ್ಟಲ್ಲಿ ತಿಳಿಯೋಣಂತ. ಹಾಗಾದರೆ ಚಾಪ್ಟರ್ ನಂಬರ್ 11 ಕಂಪ್ಯೂಟರ್ ನೆಟ್ವರ್ಕ್ ಅಂತಿದೆ. ಕಂಪ್ಯೂಟರ್ ನೆಟ್ವರ್ಕ್ ಅಂತ ಬಂದಾಗ ಇಂಟರ್ನೆಟ್ ಅಂದರೆ ಮಾಹಿತಿ. ಆ ಮಾಹಿತಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವೇನಾದರೂ ಸೆಂಡ್ ಮಾಡಬೇಕಂದ್ರೆ ಅಲ್ಲಿ ನೀವು ಬಳಸುವಂತಹ ಸಾಧನಕ್ಕೆ ಏನಂತಾರಪ್ಪ ಅಂದರೆ ನೆಟ್ವರ್ಕ್ ಅಂತಾರ. ಈ ಒಂದು ನೆಟ್ವರ್ಕ್ ಅಂತ ಬಂದಾಗ ಇದೊಂದು ಸಾಧನ ಆಗಿರ್ಬೋದು, ಇದೊಂದು ತಂತ್ರಜ್ಞಾನ ಆಗಿರ್ಬೋದು. ಅದೇಗಪ್ಪ ಅಂತ ಬಂದಾಗ ನೆನಪಿರಲಿ, ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ ವೈಫೈ ಅಂತ ಇರುತ್ತೆ, ಬ್ಲೂಟೂತ್ ಅಂತೆ, ಅದು ಕೂಡ ನೆಟ್ವರ್ಕ್. ಅದೇ ಥರನಾಗಿ ವಾಕಿ ಟಾಕ್ ಇದೆ, ಟವರ್ ಇದೆ, ಅವೆಲ್ಲರೂ ನೆಟ್ವರ್ಕ್ ಅಂತ ಕರ್ತಾರೆ. ಯಾವುದೇ ಕಾರಣಕ್ಕೆ ಸಿಗ್ನಲ್ ಅನ್ನಲ್ಲ, ಅದೊಂದು ಏನಪ್ಪ ಡಾಟಾನಲ್ಲ, ಅದೊಂದು ಇಂಟರ್ನೆಟ್ ಅನ್ನಲ್ಲ, ಅಲ್ಲಿ ಒಂದು ಟವರ್ ಕಂಡದ್ಕೊಂದು ನೆಟ್ವರ್ಕ್ ಅಂತಾರೆ. ಏರ್ಟೆಲ್ ಅನ್ನೋದು ನೆಟ್ವರ್ಕ್, ಜಿಯೋ ಅನ್ನೋದು ನೆಟ್ವರ್ಕ್. ಅವೇನು ಮಾಡ್ತಾವ್ರಿ, ಒಂದು ಸಾಧನವನ್ನು ಬಳಸಿಕೊಂಡು ಒಂದು ಕಡೆಯಿಂದ ಮಾಹಿತಿ ಇನ್ನೊಂದು ಕಡೆಯಿಂದ ಸೆಂಡ್ ಮಾಡ್ತಾವೆ. ಅದ್ರಗೋಸ್ಕರ ನೆಟ್ವರ್ಕ್ ಅಂತ ಬಂದಾಗ ಒಂದು ಕಡೆ ಇರೋ ಮಾಹಿತಿ ಇನ್ನೊಂದು ಕಡೆ ಸೆಂಡ್ ಆಗಬೇಕಂದ್ರೆ ಅಲ್ಲಿ ನೀವು ಬಳಸುವಂತಹ ಸಾಧನ ಅಥವಾ ತಂತ್ರಜ್ಞಾನಕ್ಕೆ ನೆಟ್ವರ್ಕ್ ಎಂದು ಕರೆಯುವರು. ಹಾಗಾದರೆ ಈ ಒಂದು ನೆಟ್ವರ್ಕಲ್ಲಿ ಒಟ್ಟು 4 ಟೈಪ್ಸ್ ಇದ್ದಾರೆ. ಅದರಲ್ಲಿ ಫಸ್ಟ್ ಒಂದು ನೋಡ್ತಿದ್ದಾರೆ ಪ್ಯಾನ್ ಅಂತಿದೆ. ಪ್ಯಾನ್ ಅಂದರೆ ಏನ್ರಿ, ಪರ್ಸನಲ್ ಏರಿಯಾ ನೆಟ್ವರ್ಕ್. ಆಮೇಲೆ ಲ್ಯಾನ್ ಅಂದಿದೆ. ಲ್ಯಾನ್ ಅಂದರೆ ಏನ್ರಿ, ಲೋಕಲ್ ಏರಿಯಾ ನೆಟ್ವರ್ಕ್. ಅದೇ ಥರನಾಗಿ ಮ್ಯಾನ್ ಅಂತಿದೆ. ಮ್ಯಾನ್ ಅಂದರೆ ಏನ್ರಿ, ಮೆಟ್ರೋಪೊಲಿಟನ್ ಏರಿಯಾ ನೆಟ್ವರ್ಕ್. ಅದಾದಮೇಲೆ ವ್ಯಾನ್ ಅಂತಾರೆ, ವೈಡ್ ಏರಿಯಾ ನೆಟ್ವರ್ಕ್ ಅಂತಾರೆ. ಒಟ್ಟು ನೆಟ್ವರ್ಕ್ ಅಂತ ಬಂದಾಗ ಒಟ್ಟು ಮೇನ್ ಆಗಿ 4 ಟೈಪ್ಸ್ ಇದಾವೆ. ಅದಕ್ಕೋಸ್ಕರ ಇಲ್ಲೆಲ್ಲ ಕಾಮನ್ ಆಗಿರೋದೇನ್ರಿ, ಏರಿಯಾ ನೆಟ್ವರ್ಕ್ ಅಂತಿದೆ. ಉಳಿದ ನೋಡ್ರಿ, ಪ್ಯಾನ್ ಅಂದಾಗ ಪರ್ಸನಲ್, ಲ್ಯಾನ್ ಅಂದಾಗ ಲೋಕಲ್, ಎಮ್ ಅಂದಾಗ ಮೆಟ್ರೋಪೊಲಿಟನ್, ಡಬ್ಲ್ಯೂ ಅಂದಾಗ ವೈಡ್. ಇಲ್ಲೆಲ್ಲ ಕಡೆ ಕಾಮನ್ ಆಗಿರೋದೇನ್ರಿ, ಏರಿಯಾ ನೆಟ್ವರ್ಕ್ ಅನ್ನೋದು ಕಾಮನ್ ಇದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ನೆಟ್ವರ್ಕ್ ಅಂತ ಬಂದಾಗ ಒಂದು ಏರಿಯಾದಲ್ಲಿ ಸೀಮಿತವಾಗಿರುತ್ತೆ, ಅದ್ರಗೋಸ್ಕರ ಏರಿಯಾ ನೆಟ್ವರ್ಕ್ ಅಂತಾರೆ. ಹೌದಲ್ರಿ? ಏರಿಯಾ ಅಂದ್ರೆ ಏನ್ರಿ, ಪ್ರದೇಶ. ಆ ಪ್ರದೇಶನ ಒಳಗೊಂಡಿರುವಂತಹ ಆ ಒಂದು ಸಾಧನ ಅಥವಾ ತಂತ್ರಜ್ಞಾನಕ್ಕೆ ಏನಂತಾರಪ್ಪ ಅಂದರೆ ನೆಟ್ವರ್ಕ್ ಅಂತ ಕರಿತಾರೆ. ಹಾಗಾದರೆ ಈ ಒಂದು ನೆಟ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ, ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋದರೆ ಒಂದೊಂದು ಫಸ್ಟ್ ಆಫ್ ಆಲ್ ಡಿಸ್ಕಷನ್ ಮಾಡ್ತೋಣ. ಅದರಲ್ಲಿ ಫಸ್ಟ್ ಒನ್ ಯಾವತ್ತು ರೀ, ಪ್ಯಾನ್ ಅಂತಿದೆ. ಇದರಲ್ಲಿ ಫಸ್ಟ್ ಒನ್ ಏನಿದೆ, ಪ್ಯಾನ್ ಅಂತಿದೆ. ಪ್ಯಾನ್ ಅಂತ ಬಂದಾಗ ಸಿಂಪಲ್ ಆಗಿ ಒಂದು ರೂಮ್ ಅಥವಾ ಒಂದು ಕೊಠಡಿಯನ್ನು ಆವರಿಸಿರುವಂತಹ ನೆಟ್ವರ್ಕ್ ಏನಂತಾರಪ್ಪ ಅಂದ್ರೆ ಪ್ಯಾನ್ ಅಂತ ಕರಿತಾರೆ. ಉದಾಹರಣೆ ನೋಡ್ತಾ ಹೋದರೆ ಬ್ಲೂಟೂತ್ ಅಂತಿದೆ. ಬ್ಲೂಟೂತ್ ಅಂತ ಬಂದಾಗ ನೀವು ಬಳಸುವಂತಹ ಈ ಒಂದು ಬ್ಲೂಟೂತು ಏನಪ್ಪ ಅಂದರೆ ಜಸ್ಟ್ ಒಂದು ರೂಮ್ನ ಇಲ್ಲ ಒಂದು ಕೊಠಡಿಯನ್ನು ಮಾತ್ರ ಬಳಸ್ತೀವಿ. ಹೌದ್ರಿ? ನೀವು ಜಸ್ಟ್ ಏನಪ್ಪ ಈ ಒಂದು ಹೆಡ್ಸೆಟ್ಟಲ್ಲಿ ಬ್ಲೂಟೂತ್ ಬಳಸ್ತೀರಿ. ಅದೇ ಥರನಾಗಿ ನಿಮ್ಮ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ಏನೋ ಡಾಟಾ ಸಣ್ಣ ಪ್ರಮಾಣದಲ್ಲಿ ಕಳಿಸ್ಬೇಕಾದ್ರೆ ಬ್ಲೂಟೂತ್ ಯೂಸ್ ಮಾಡ್ತೀರಿ. ಹೌದಲ್ರಿ? ಅಂಥ ಟೈಮಲ್ಲಿ ಇದರ ಒಂದು ರೇಂಜ್ ಏನಿರುತ್ತೆ ಅಂತಿದ್ರೆ ಒಂದು ರೂಮ್ ಅಥವಾ ಒಂದು ಕೊಠಡಿ ಆಗಿರುತ್ತೆ. ಅದ್ರಗೋಸ್ಕರ ಏನಂತಾರೆ ರೀ, ಪ್ಯಾನ್ ಅಂತಾರ. ಈ ಒಂದು ಬ್ಲೂಟೂತಲ್ಲಿ ಬಳಸುವಂತಹ ವಿಕಿರಣಗಳು ಯಾವಪ್ಪ ಅಂದರೆ ರೇಡಿಯೋ ವೇವ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಪ್ಯಾನ್ನ ಎಲ್ಲಿ ಬಳಸುವಂತ ಹೆಚ್ಚಾಗಿ ನೋಡ್ತಾ ಹೋದರೆ ಒಂದು ಲ್ಯಾಪ್ಟಾಪ್ ಇದೆ, ಇನ್ನೊಂದು ಮೊಬೈಲ್ ಇದೆ, ಫೋನ್ ಇದೆ, ಮೀಡಿಯಾ ಪ್ಲೇಯರ್ ಇದೆ. ಮೊಬೈಲ್ ಅಂದ್ರೆ ಒಂದೇ, ಫೋನ್ ಅಂದ್ರೆ ಒಂದೇ, ಸ್ಮಾರ್ಟ್ ಫೋನ್ ಅಂದ್ರೆ ಒಂದೇ. ಅದೇ ಥರ ಮೀಡಿಯಾ ಪ್ಲೇಯರ್ ಅಂದಾಗ ಹೆಡ್ಸೆಟ್ ಇದಲ್ರಿ, ಅಲ್ಲಿ ಕೂಡ ಈ ಒಂದು ಬ್ಲೂಟೂತ್ನ ಬಳಸ್ತಾರೆ. ಸಿಂಪಲ್ ಆಗಿ ಈ ಒಂದು ಬ್ಲೂಟೂತ್ ಅಂತ ಬಂದಾಗ ಇದೇನು ಮಾಡ್ತಾರೆ, ಒಂದು ರೂಮ್ನ ಮಾತ್ರ ಆವರಿಸಿರುತ್ತದೆ. ಅದು ಯಾವುದ್ರಿ, ಈ ಒಂದು ಪ್ಯಾನ್ ಅಂತ ಹೇಳ್ಬೇಕು. ಉದಾಹರಣೆ ಯಾವ್ದ್ರಿ, ಬ್ಲೂಟೂತ್. ಟೈಪ್ಸ್ ಆಫ್ ಪ್ಯಾನ್ ಅಂತಿದ್ದಾರೆ. ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ವೈರ್, ಇನ್ನೊಂದು ವೈರ್ಲೆಸ್. ವೈರ್ ಮುಖಾಂತರ ನಾವು ಡಾಟಾನ ಹೆಂಗೆ ಕನೆಕ್ಟ್ ಮಾಡ್ಬೋದು ಅಂತ ಬಂದಾಗ ಸಿಂಪಲ್ ಆಗಿ ಏನು ಮಾಡ್ರಿ, ನೀವು ಒಂದು ಮೊಬೈಲ್ ತೊಗೊಳ್ರಿ, ಆ ಮೊಬೈಲಲ್ಲಿ ಏನು ಮಾಡಿರಿ, ಒಂದು USB ಕೇಬಲ್ ಕನೆಕ್ಟ್ ಮಾಡಿರಿ. ಅದಾದಮೇಲೆ ಏನು ಮಾಡಿರಿ, ಸಿಂಪಲಾಗಿ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ಏನು ಮಾಡಿರಿ, ಕನೆಕ್ಟ್ ಮಾಡಿರಿ. ಆದಮೇಲೆ ಅಲ್ಲಿ ಹಾಟ್ಸ್ಪಾಟ್ ಅಂತ ಇರುತ್ತೆ ನಿಮ್ಮ ಒಂದು ಮೊಬೈಲಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗಡೆ USB ಟಚರಿಂಗ್ ಅಂತ ಬರುತ್ತೆ, ಅದನ್ನು ನೀವು ಆನ್ ಮಾಡಿದ್ರೆ ಸಿಂಪಲಾಗಿ ಏನಪ್ಪ ನಿಮ್ಮ ಒಂದು ಮೊಬೈಲಿಂದ ಈ ಒಂದು ಕಂಪ್ಯೂಟರ್ಗೆ ಡಾಟಾವನ್ನು ನೀಡಬಹುದು. ಓಕೆನಾ? ಒಂದ್ಸಲ ಟ್ರೈ ಮಾಡಿರಿ. ಓಕೆನಾ? ಭಾಳ ಸಲ ನಾನು ಟ್ರೈ ಮಾಡಿನ, ಅದಕ್ಕೋಸ್ಕರ ಏನಪ್ಪ ಸಿಂಪಲಾಗಿ ಏನು ಮಾಡಿರಿ, ಈ ಒಂದು ಮೊಬೈಲ್ ತೊಗೊಂಡು ಕೇಸಿ USB ಕೇಬಲ್ ಕನೆಕ್ಟ್ ಮಾಡಿರಿ. ಅಂಥ ಟೈಮಲ್ಲಿ ಮೇಲೆ ಬರ್ತಾ USB ಫೈಲ್ಸ್ ಡಾಟಾ ಶೇರ್ ಮಾಡೋಕೆ ಅವೇನು ಪರ್ಮಿಷನ್ ಕೊಡಲಾರ್ದೇ ಡೈರೆಕ್ಟಾಗಿ ಏನು ಮಾಡಂತಿಕರಿ, ಹಾಟ್ಸ್ಪಾಟ್ಗೆ ಹೋಗಿ ಅಲ್ಲಿ USB ಟಚಿಂಗ್ ಅಂತ ಅದ್ಮೇಲೆ ಕ್ಲಿಕ್ ಮಾಡಿ ಏನಪ್ಪ ಅಂದರೆ ಈ ಒಂದು USB ಕೇಬಲ್ ಮುಖಾಂತರ ಏನಪ್ಪ ಸಿಂಪಲ್ ಆಗಿ ಮೊಬೈಲಿಂದ ಡೇಟಾ ಏನಪ್ಪ ಈ ಒಂದು ಕಂಪ್ಯೂಟರಲ್ಲಿ ಪಡೆಯಬಹುದು. ಅದ್ರ ಮುಖಾಂತರ ನೀವು ಈ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಇಂಟರ್ನೆಟ್ ಸೇವೆಯನ್ನು ಪಡೆಯಬಹುದು. ಒಂದು ವೇಳೆ ಆ ಕೇಬಲ್ ಇಲ್ಲಂತಿಕೋರಿ, ಸಿಂಪಲ್ ಆಗಿ ಈ ಬ್ಲೂಟೂತ್ ಅಂತ ಆಪ್ಷನ್ ಇರುತ್ತೆ. ಓಕೆನಾ? ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ಲೂಟೂತ್ ಅಂತ ಇರುತ್ತೆ. ಒಂದು ವೇಳೆ ಇಲ್ಲಂತಿಕರಿ ಹೊರಗಡೆ ಒಂದು 300 ಅಥವಾ 400 ಚೆನ್ನಾಗಿರುವಂಥ ಒಂದು ಬ್ಲೂಟೂತ್ ಏನಪ್ಪ USB ಪೋರ್ಟ್ ಬರುತ್ತೆ. ಓಕೆನಾ? ಅದನ್ನು ಪರ್ಚೇಸ್ ಮಾಡಿರಿ. ಸಿಂಪಲ್ ನಿಮ್ಮ ಒಂದು ಕಂಪ್ಯೂಟರ್ ಏನು ಮಾಡೋದನ್ನ ಕನೆಕ್ಟ್ ಮಾಡಿರಿ. ಆಯಿತಾ? ಆಮೇಲೆ ಅಲ್ಲಿ ಬ್ಲೂಟೂತ್ ಅಂತ ಬರುತ್ತೆ, ಅದನ್ನು ಆನ್ ಮಾಡ್ಕೇಸಿ ಏನು ಮಾಡಿರಿ, ಆನ್ ಮಾಡ್ಕೇಸಿ ನಿಮ್ಮ ಒಂದು ಡಿವೈಸ್ನ ಆ್ಯಡ್ ಮಾಡಿಕೊಡ್ರಿ. ಸಿಂಪಲಾಗಿ ಈ ಥರ ಬರುತ್ತೆ ರೀ. ಏನು ಮಾಡಿರಿ, ಈ ಥರ ಬ್ಲೂಟೂತ್ನ ಏನು ಮಾಡಿರಿ, ಆ್ಯಡ್ ಮಾಡಿಕೊಡ್ರಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಿವೈಸ್ ಆ್ಯಂಡ್ ಪ್ರಿಂಟರ್ ಅಂತ ಇರುತ್ತೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ. ಏನು ಮಾಡಿರಿ, ಇಲ್ಲಿ ಬ್ಲೂಟೂತ್ನ ಆ್ಯಡ್ ಮಾಡಿರಿ. ಆ್ಯಡ್ ಆದ ತಕ್ಷಣ
ಡಿವೈಸ್ ಆ್ಯಂಡ್ ಪ್ರಿಂಟರ್ ಅಂತ ಇಲ್ಲೋ ಕ್ಲಿಕ್ ಮಾಡಿರಿ. ಅದಾದಮೇಲೆ ನಿಮ್ಮ ಒಂದು ಬ್ಲೂಟೂತ್ ಇಲ್ಲಿ ತೋರಿಸುತ್ತೆ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಏನಪ್ಪ ಸ್ವಲ್ಪ ಈ ಥರ ರೈಟ್ ಬಟನ್ ಕ್ಲಿಕ್ ಮಾಡಿರಿ. ಇಲ್ಲೊಂದು ಆಪ್ಷನ್ ಬರುತ್ತೆ ಓಕೆನಾ, ಬ್ಲೂಟೂತ್ ಏನಪ್ಪ ಆನ್ ಮಾಡ್ಬೋದಾ, ಇಂಟರ್ನೆಟ್ ಕನೆಕ್ಟ್ ಮಾಡ್ಬೋದು ಅಂತ ಬರುತ್ತೆ. ಅಂಥ ಟೈಮಲ್ಲಿ ಏನು ಮಾಡಿರಿ ಆನ್ ಮಾಡಿರಿ. ಇವಾಗ ನನ್ನ ಒಂದು ಸಿಸ್ಟಮ್ ಅಂತ ಬಂದಾಗ ಜಸ್ಟ್ ಇದು ಎಡಿಟಿಂಗ್ ಪರ್ಪೋಸ್ ಯೂಸ್ ಮಾಡ್ತಾ ಇದ್ದೀನಿ. ಅಂಥ ಟೈಮಲ್ಲಿ ಇಲ್ಲಿ ಆಪ್ಷನ್ ಬರ್ತಾ ಇಲ್ಲ. ಬಟ್ ಏನಪ್ಪ ನೀವು ಲ್ಯಾಪ್ಟಾಪ್ ಇತ್ತಂತಿಕರಿ ಒಂದು ಇಲ್ಲಿ ಆಪ್ಷನ್ ಬರುತ್ತೆ, ಇಲ್ಲ ಇಲ್ಲಿ ಮೇಲೆ ಕೂಡ ಬಂದುಬಿಡುತ್ತೆ ಓಕೆನಾ. ಈ ಥರ ರೈಟ್ ಬಟನ್ ಕ್ಲಿಕ್ ಮಾಡಿ ಈ ಥರ ಆಪ್ಷನ್ ಬರುತ್ತೆ. ಅಲ್ಲಿ ಏನಪ್ಪ ಯೂಸಿಂಗ್ ನೆಟ್ವರ್ಕ್ ಅಂತ ಬರುತ್ತೆ, ಯೂಸಿಂಗ್ ಪ್ಯಾನ್ ಅಂತ ಕೂಡ ಬರುತ್ತೆ. ಜಸ್ಟ್ ಅಲೋ ಕೊಟ್ಬಿಡ್ರಿ. ಏನಪ್ಪ ನೀವು ಡೈರೆಕ್ಟಾಗಿ ಏನಪ್ಪ ಕೇಬಲ್ ಕನೆಕ್ಟ್ ಮಾಡಲಾರ್ದು ಏನಪ್ಪ ಈ ಒಂದು ಇಂಟರ್ನೆಟ್ ಸೇವೆಯನ್ನು ಈ ಒಂದು ಕಂಪ್ಯೂಟರಲ್ಲಿ ಪಡಿಬೋದು. ಈ ಒಂದು ಇಂಟರ್ನೆಟ್ ಸೇವೆಯನ್ನು ಮೊಬೈಲಿಂದ ಬ್ಲೂಟೂತ್ ಮುಖಾಂತರ ವೈರ್ಲೆಸ್ ಆಗಿ ಏನಪ್ಪ ಕಂಪ್ಯೂಟರ್ಲಿ ಕೂಡ ಮಾಹಿತಿಯನ್ನು ಪಡಿಬೋದು. ಅಂಥ ಟೈಮಲ್ಲಿ ಇಲ್ಲಿ ಕೆಳಗಡೆ ಈ ಥರ ರೌಂಡ್ ಸಿಂಬಲ್ ಇದೇನು ಬರ್ತಾವೆ ಒಂದು ಕಂಪ್ಯೂಟರ್ ಸಿಂಬಲ್ ಬರುತ್ತೆ. ಅವಾಗ ಅದು ಡಾಟಾ ಆನ್ ಇದೆ ಅಂತ ಅರ್ಥ. ಅರ್ಥಲ್ರಿ, ಈ ಥರನೂ ಮಾಡ್ಬೋದು. ಇದು ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ಸೊ ಕಾನ್ಸೆಪ್ಟ್ ಭಾಳ ಈಸಿ ಇದೆ. ಸಿಂಪಲಾಗಿ ಏನು ಮಾಡಿರಿ, ಈ ಒಂದು ಕೇಬಲ್ ಮುಖಾಂತರ ಕೊಡಬೇಕಂದ್ರೆ ಸಿಂಪಲಾಗಿ ಒಂದು ಮೊಬೈಲಿಂದ ಕಂಪ್ಯೂಟರ್ಗೆ ಕೇಬಲ್ ಕನೆಕ್ಷನ್ ಕೊಟ್ರಿ. ನಿಮ್ಮ ಒಂದು ಮೊಬೈಲಲ್ಲಿ ಏನು ಮಾಡಿರಿ USB ಟಚಿಂಗ್ ಅಂತ ಸರ್ಚ್ ಮಾಡಿರಿ. ಅಲ್ಲಿ USB ಟಚರಿಂಗ್ ಅಂತ ಬರ್ತದೆ, ಆನ್ ಮಾಡಿರಿ. ಅದೇನಪ್ಪ ಡೈರೆಕ್ಟಾಗಿ ಇಂಟರ್ನೆಟ್ ಬರುತ್ತೆ. ಒಂದು ವೇಳೆ ಈ ಒಂದು ಬ್ಲೂಟೂತಿಂದ ಏನಾದ್ರು ನೆಟ್ವರ್ಕ್ ಕನೆಕ್ಷನ್ ಕೊಡಬೇಕಂದ್ರೆ ಸಿಂಪಲ್ ಆಗಿ ಏನು ಮಾಡಿರಿ, ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ಲೂಟೂತ್ನಲ್ಲಿ ಏನಪ್ಪ ಈ ಒಂದು ಡಿವೈಸ್ನ ಆ್ಯಡ್ ಮಾಡಿಕೊಡ್ರಿ. ಆಮೇಲೆ ಅಲ್ಲಿ ಡಿವೈಸ್ ಆ್ಯಂಡ್ ಪ್ರಿಂಟರ್ ಅಂತ ಬರುತ್ತೆ ಕಣ. ಅಲ್ಲಿ ಹೋಗಿ ಕೇಸ್ ಏನು ಮಾಡಿರಿ, ಈ ಒಂದು ಬ್ಲೂಟೂತ್ ಏನಪ್ಪ ನೇಮ್ ಬರುತ್ತೆ ಕಣ. ಆ ಒಂದು ಬ್ಲೂಟೂತ್ ನೇಮ್ ಬರುತ್ತೆ, ಅಲ್ಲಿ ಆ್ಯಡ್ ಆಗಿರುತ್ತೆ. ಅಂಥ ಟೈಮಲ್ಲಿ ಏನು ಮಾಡಿರಿ, ರೈಟ್ ಬಟನ್ ಕ್ಲಿಕ್ ಮಾಡಿರಿ. ರೈಟ್ ಬಟನ್ ಕ್ಲಿಕ್ ಮಾಡಿದಾಗ ಅಲ್ಲಿ ಅಲೌ ಏನಪ್ಪ ನೆಟ್ವರ್ಕ್ ಅಂತ ಇರುತ್ತೆ, ಇಲ್ಲ ಪ್ಯಾನ್ ಅಂತ ಬರುತ್ತೆ ಕೆಲವು ಕಂಪ್ಯೂಟರ್. ಅಂಥ ಟೈಮ್ ಅಲೌ ಕೊಡ್ರಿ. ಡೈರೆಕ್ಟ್ ಏನಪ್ಪ ನಿಮ್ಮ ಒಂದು ಕಂಪ್ಯೂಟರ್ಗೆ ಇಂಟರ್ನೆಟ್ ಸೇವೆಯನ್ನು ಬ್ಲೂಟೂತ್ ಮುಖಾಂತರ ಕೂಡ ಪಡಿಬೋದು. ಇದು ಪ್ರಾಕ್ಟಿಕಲ್. ಇತ್ತೀಚೆಗಷ್ಟೇ ಕೆಲವು ಎಕ್ಸಾಮ್ಗಳಲ್ಲಿ ಈ ಒಂದು ಪಾಯಿಂಟ್ ಮೇಲೆ ಕೂಡ ಕ್ವಶನ್ ಕೇಳ್ತಾ ಇದ್ದಾನೆ. ಅದ್ರಗೋಸ್ಕರ ಇಲ್ಲಿ ಒಂದು ಮಾಹಿತಿ ಬರುತ್ತೆ. ಅದೇ ಏನಪ್ಪ ಅಂದರೆ ಐ ಪಕ್ಕದಲ್ಲಿ 3 ಇದೆ ನೋಡ್ರಿ, IEEE ಅಂತ ಹೇಳ್ತಾರೆ. ಹಂಗಂದ್ರೆ ಏನಂತ ಬಂದಾಗ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂತ ಹೇಳ್ತಾರೆ. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂತಿಕ್ಕರೆ ಇದೊಂದು ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. IP ಅಂತ ಬಂದಾಗ ಇಂಟರ್ನೆಟ್ ಪ್ರೋಟೋಕಾಲ್, ಅದೇ ತರನಾಗಿ ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಬರುತ್ತೆ ಓಕೆನಾ. ನೆಟ್ವರ್ಕ್ಗಳೇನಪ್ಪ ಒಂದು ಅಡ್ರೆಸ್ ಅನ್ನು ತೋರಿಸೋದೇನಪ್ಪ ಈ ಒಂದು ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಇವತ್ತು ಈ ಒಂದು ಲ್ಯಾನು ಮ್ಯಾನು ಪ್ಯಾನ್ ಅಂತ ಬರುತ್ತೆ, ಅದಕ್ಕೊಂದು ಅಡ್ರೆಸ್ ನೀಡುವುದೇನಪ್ಪ IEEE ನ ಕೆಲಸ ಆಗಿದೆ. ಇದನ್ನು ಯಾರು ಸಂಶೋಧನೆ ಮಾಡಿದೆ ಅಂತಿಕರಿ, ಇದನ್ನು ನ್ಯೂಯಾರ್ಕ್ದಲ್ಲಿರುವಂತಹ ಕೆಲವು ಸ್ಟೂಡೆಂಟ್ ಏನಪ್ಪ ಇದನ್ನು ಅಭಿವೃದ್ಧಿಪಡಿಸ್ತಾರೆ. ಈ ಒಂದು ನ್ಯೂಯಾರ್ಕಲ್ಲಿ ಬರ್ತಾ ಅಂತಿಕರಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಹಾಗಾದರೆ ಈಗ ಲ್ಯಾನು ಮ್ಯಾನು ಪ್ಯಾನು ಇವುಗಳ ಇರುವಂತಹ ಈ ಒಂದು ನೆಟ್ವರ್ಕ್ ಪ್ರೋಟೋಕಾಲ್ ಯಾವುದಂತ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಹೇಳೋಕಂತಿಕರಿ ಇದೊಂದು ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಬಂದಾಗ ಇಲ್ಲಿ ನೆಟ್ವರ್ಕ್ ಅಂದರೆ ಜಾಲ, ಪ್ರೋಟೋಕಾಲ್ ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತು ಪ್ಯಾನ್ ಅಂತ ಬಂದಾಗ ಇದರ ಒಂದೇನಪ್ಪ ನೆಟ್ವರ್ಕ್ ಪ್ರೋಟೋಕಾಲ್ ಏನಾಗಿದೆಪ್ಪ ಅಂತ ಬಂದಾಗ IEEE 802.15 ಅಂತ ಇದೇನ್ರಿ ಬ್ಲೂಟೂತ್ನ ಒಂದು ನೆಟ್ವರ್ಕ್ ಪ್ರೋಟೋಕಾಲ್. ಅದೇ ತರನಾಗಿ ಈ ಒಂದು ಲ್ಯಾನ್ ಅಂತ ಬಂದಾಗ IEEE 802.11 ಅಂತಿದೆ ಓಕೆನಾ, ಇದೇನ್ರಿ ಲ್ಯಾನ್. ಅದೇ ಥರನಾಗಿ ಮ್ಯಾನ್ ಅಂತ ಬಂದಾಗ IEEE 802.16 ಅಂತಿದೆ, ಇದೇನ್ರಿ ಇದು ಮ್ಯಾನ್. ಅದೇ ಥರನಾಗಿ ವ್ಯಾನ್ ಅಂತ ಬಂದಾಗ IEEE 802.20 ಅಂತಿದೆ, ಇದೇನಪ್ಪ ಅಂದ್ರೆ ವ್ಯಾನ್. ಸೊ ಏನಪ್ಪ ಸಿಂಪಲ್ ಆಗಿ ಹೇಳ್ಬೇಕಂತಿಕೋರಿ ಇವು ಏನಪ್ಪ ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಬಂದಾಗ ನಿಮ್ಮ ಒಂದು ಮೊಬೈಲಲ್ಲಿ ಬ್ಲೂಟೂತ್ ಅಂತಿರುತ್ತೆ. ಆ ಬ್ಲೂಟೂತ್ನ ಇನ್ನೊಂದು ಡಿವೈಸ್ ಕನೆಕ್ಟ್ ಮಾಡಿದಾಗ ಅಲ್ಲಿ ಮ್ಯಾಕ್ ಅಡ್ರೆಸ್ಸು IP ಅಡ್ರೆಸ್ ಅಂತ ತೋರಿಸ್ತಾ, ಅದಕ್ಕಂತ ಒಂದು ಅಡ್ರೆಸ್ ತೋರಿಸ್ತಾ, ಅದೇನಪ್ಪ IEEE ಇಂದ ಏನಪ್ಪ ಬರುವಂತಹ ಒಂದು ನೆಟ್ವರ್ಕ್ ಪ್ರೋಟೋಕಾಲ್ ಅಡ್ರೆಸ್. ಅರ್ಥಲ್ರಿ, ಅದ್ರಗೋಸ್ಕರ ಎಕ್ಸಾಮಲ್ಲಿ ಲ್ಯಾನು ಮ್ಯಾನು ಪ್ಯಾನ್ ಇವುಗಳ ಈ ಒಂದು IEEE ಅಡ್ರೆಸ್ನ ಕೇಳಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ ಓಕೆನಾ. ಲ್ಯಾನ್ದೇನಿದೆ, ಮ್ಯಾನ್ದೇನಿದೆ, ಪ್ಯಾನ್ದೇನಿದೆ ಮತ್ತು ವ್ಯಾನ್ದೇನಿದೆ ಅಂತ ಕ್ಲಿಯರಾ. ಹಾಗಾದ್ರೆ ಪ್ಯಾನ್ ಅಂದರೆ ಏನ್ರಿ, ಒಂದು ರೂಮನ್ನು ಆವರಿಸಿರುವಂಥ ನೆಟ್ವರ್ಕ್ ಅಂದರೆ ಪ್ಯಾನ್ ಅಂತ, ಪರ್ಸನಲ್ ಏರಿಯಾ ನೆಟ್ವರ್ಕ್. ಇದಕ್ಕೆ ಏನಂತ ಕರಿತಾರಪ್ಪ ETSI ಇಪ್ಪರ್ ಪ್ಯಾನ್ ಅಂತ ಕರಿತಾರೆ. ಅದೇ ಲ್ಯಾನ್ ಅಂತ ಬಂದಾಗ ETSI ಇಪ್ಪರ್ ಲ್ಯಾನ್ ಅಂತ ಬರುತ್ತೆ. ಅದೇ ಏನಪ್ಪ ಮ್ಯಾನ್ ಅಂತ ಬಂದಾಗ ಸಿಂಪಲ್ ಆಗಿ ETSI ಇಪ್ಪರ್ ಮ್ಯಾನ್ ಆ್ಯಂಡ್ ಇಪ್ಪರ್ ಆಕ್ಸೆಸ್ ಅಂತ ಬರುತ್ತೆ ಓಕೆನಾ. ನೀವೇನೋ ಸ್ವಲ್ಪ ನೆಟ್ವರ್ಕ್ ಕನೆಕ್ಟ್ ಮಾಡಿದಾಗ ಈ ಥರ ವರ್ಡ್ ಬರ್ತಾರೆ. ಅದೇನಪ್ಪ ವ್ಯಾನ್ ಅಂತ ಬಂದಾಗ GSM ಅಂತ ಬಂದಾಗ ಹಿಂದ್ಗಡೆ ನೀವೇನೋ 3G ಮೊಬೈಲ್ ಯೂಸ್ ಮಾಡೋ ಟೈಮ್ ಅಲ್ಲಿ ಏನು ಬರ್ತದೆ GSM ಬರುತ್ತೆ. ಇವತ್ತೇನು ಬರ್ತಾರೆ ವೋಲ್ಟ್ ಅಂತ ಬರುತ್ತೆ, ಲೈಟ್ ಅಂತ ಬರುತ್ತೆ ನೋಡ್ರಿ. ಸೊ ಇವೇನಪ್ಪ ಅಂದ್ರೆ ವ್ಯಾನ್ ಅಂತ ಹೇಳ್ಬೋದು. ಇವೆಲ್ಲ ಏನಪ್ಪ IEEE ಕಡೆಯಿಂದ ನೀಡಿರುವಂತಹ ಹೆಸರುಗಳು. ಯಾವುದಕ್ಕೆ ವ್ಯಾನು ಮ್ಯಾನು ಲ್ಯಾನು ಪ್ಯಾನ್ಗೆ ನೀಡಿರುವಂತಹ ಹೆಸರುಗಳಾಗಿವೆ. ಅದಾದಮೇಲೆ ಕಾಂಪೊನೆಂಟ್ಸ್ ಆಫ್ ನೆಟ್ವರ್ಕ್ ಅಂತ ಅಂದರೆ ಈ ಒಂದು ನೆಟ್ವರ್ಕ್ನಲ್ಲಿ ಮಾಹಿತಿಯನ್ನು ಕಳಿಸಲು ಬಳಸುವಂತಹ ಕೆಲವೊಂದು ಸಾಧನಗಳಿವೆ. ಅವುಗಳಿಗೆ ಏನಂತಾರಪ್ಪ ಅಂದರೆ ಕಾಂಪೊನೆಂಟ್ಸ್ ಆಫ್ ನೆಟ್ವರ್ಕ್ ಅಂತ ಕರೀತಾರೆ. ಅದರಲ್ಲಿ ಒಂದೊಂದನ್ನ ನೀಟಾಗಿ ನೋಡ್ತಾ ಹೋದರೆ ಇಲ್ಲಿ ನೋಡ್ರಿ ಮೋಡೆಮ್ ಅಂತಿದೆ, ಹಬ್ ಅಂತಿದೆ, ರಿಪೀಟರ್ ಅಂತಿದೆ, ಸ್ವಿಚ್ ಅಂತಿದೆ, ರೌಟರ್ ಅಂತಿದೆ, ಬ್ರಿಡ್ಜ್ ಅಂತಿದೆ. ಹಂಗಂದ್ರೆ ಏನಂತ ಒಂದೊಂದು ಸ್ವಲ್ಪ ನೀಟಾಗಿ ನೋಡ್ತಾ ಹೋಗೋಣ.
ಅದ್ರಲ್ಲಿ ಫಸ್ಟ್ ಒನ್ ಏನದ ಮೋಡೆಮ್ ಅಂತ. ಮೋಡೆಮ್ ಅಂತ ಬಂದಾಗ ಮಾಡ್ಯುಲೇಟರ್ ಆ್ಯಂಡ್ ಡಿ ಮಾಡ್ಯುಲೇಟರ್ ಅಂತ ಇರ್ತಾರೆ. ಇದೇನು ಮಾಡ್ತಾರೆ ಸಿಂಪಲ್ ಆಗಿ ನಿಮ್ಮ ಹತ್ರ ಒಂದು USB ಥರ ಇರುವಂಥ ಒಂದು ಮೋಡಮ್ ಇದ್ದರೆ ಸಿಮ್ ಹಾಕಿದ್ಮೇಲೆ ರೀಚಾರ್ಜ್ ಮಾಡಿರಿ. ರೀಚಾರ್ಜ್ ಮಾಡಿದ್ಮೇಲೆ ಇದೇನು ಮಾಡ್ತೀರಿ, ಸಿಗ್ನಲ್ಗಳೇನಪ್ಪ ಇನ್ಪುಟ್ ಆಗಿ ಸ್ವೀಕರಿಸಿ ಆನಂತರ ಏನ್ರಿ ಔಟ್ಪುಟ್ ರೀತಿಯಲ್ಲಿ ಮಾಹಿತಿಯನ್ನು ನೀಡುತ್ತದೆ. ಅದೇ ಯಾವುದಪ್ಪ ಈ ಒಂದು ಮೋಡಮ್ ಅಂತ ಹೇಳ್ಬೋದು. ಸಿಂಪಲಾಗಿ ಇಂಟರ್ನೆಟ್ ತೊಗೊಂಡು ಕೇಸಿ ಏನಪ್ಪ ಆಮೇಲೆ ಈ ಒಂದು ಇಂಟರ್ನೆಟ್ ನೀಡುವಂತಹ ಸಾಧನವೇ ಮೋಡೆಮ್. ಇದನ್ನು ಇಂಟರ್ನೆಟ್ನ ಬೆನ್ನೆಲು ಬಂದು ಕರಿತಾರೆ. ಓಕೆನಾ, ಇಂಟರ್ನೆಟ್ನ ಬೆನ್ನೆಲುಬು ಆಗ್ರಿ ಮೋಡೆಮ್ ಅಂತ ಹೇಳ್ಬೋದು. ಸೊ ಇವತ್ತು ನೀವೇನಪ್ಪ ಭಾಳಷ್ಟು ಕಡೆ ಈ ಒಂದು ಮೋಡೆಮ್ನ ನೋಡಿರಲ್ಲ, ಬಟ್ ಹಿಂದ್ಗಡೆ ಇದನ್ನು ಭಾಳ ಹೆಚ್ಚಾಗಿ ಬಳಸ್ತಾರೆ. ಯಾವ್ದಾರ ಈ ಒಂದು ಮೋಡೆಮ್ ಕಂಪ್ಯೂಟರಲ್ಲಿ ಇಂಟರ್ನೆಟ್ ಪಡಿಬೇಕಂತ ಕರಿ ಸಿಂಪಲಾಗಿ ಒಂದು ಸಿಮ್ ತೊಗೋಬೇಕು, ಆ ಒಂದು ಮೋಡೆಮಲ್ಲಿ ಹಾಕ್ಬೇಕ್ರಿ. ನೀವೇನು ಮಂತ್ಲಿ ರೀಚಾರ್ಜ್ ಮಾಡ್ತಾರಲ್ಲ ಸೇಮ್ ರೀಚಾರ್ಜ್ ಅದಕ್ಕೆ ಅದೇ ಥರ ಮಾಡ್ಬೇಕ್ರಿ. ಅಂಥ ಟೈಮಲ್ಲಿ ಏನಪ್ಪ ಆ ಒಂದು ಮೋಡೆಮ್ ಮುಖಾಂತರ ಏನಪ್ಪ ನೀವು ಈ ಒಂದು ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ ಸೇವೆಯನ್ನು ಪಡಿಬೋದು. ಓಕೆನಾ, ಇದು ವೈರ್ ಇದೆ ವಿತ್ ವೈರ್ಲೆಸ್ ಇದೆ. ಓಕೆನಾ, USB ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಮತ್ತು ವೈರ್ಲೆಸ್ ಆಗಿ ಕೂಡ ಬರ್ತಾ ಇದೆ. ಓಕೆನಾ, ಮೋಡೆಮ್ ಅಂತಿದ್ದಾರೆ. ಸೊ ಅದು ಏರ್ಟೆಲ್ಲು, MTS ಮತ್ತು ಜಿಯೋ ಈ ಥರ ಕೆಲವೊಂದು ಮೋಡೆಮ್ಸ್ ಬರ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಕಡಿಮೆ ಇದಾವೆ ರೀ, ಆದ್ರೆ ಇವತ್ತು ಕೂಡ ಮಾರ್ಕೆಟಲ್ಲಿ ಸಿಗ್ತಾರೆ. ಯಾವ್ರಿ ಈ ಒಂದು ಮೋಡೆಮ್ ಸಿಗ್ತಾವೆ, ಮಾಡ್ಯುಲೇಟರ್ ಆ್ಯಂಡ್ ಡಿ ಮಾಡ್ಯುಲೇಟರ್ ಅಂತ ಹೇಳ್ತಾರೆ.